ಕಲ್ಲು ತೂರಾಟದ ಹಿಂದೆ ಯಾರದ್ದೋ ಕೃತ್ಯ ಅಡಗಿದೆ ಅನ್ನುವಂತಹ ಸಂಶಯವನ್ನ ಶಾಸಕ ಚಲುವರಾಯಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ 144 ಸೆಕ್ಷನ್ ಅನ್ನ ಜಾರಿಗೆ ತರಲಾಗಿದೆ ಅಂತ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕಲ್ಲು ತೂರಾಟದ ಹಿಂದೆ ಯಾರದ್ದೋ ಕೈವಾಡ ಇದೆ ಅನ್ನೋದು ಅವರ ಅನುಮಾನ. ಯಾರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಯಾರನ್ನ ಅನುಮಾನಿಸಿ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮಾನ್ಯ ಸಚಿವರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಲ್ಲಿ ಸ್ಪಷ್ಟವಾಗಿದೆ ಯಾವ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ. ನಾಗಮಂಗಲ ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಕ್ಷೇತ್ರದ ಶಾಸಕರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈ ಘಟನೆಯ ವಿಚಾರ ಯಾವಾಗ ಗೊತ್ತಾಯಿತು, ಯಾರಿಗೆಲ್ಲ ಹಾನಿಯಾಗಿದೆ, ಏನೆಲ್ಲ ಮಾಹಿತಿ ಪಡೆದುಕೊಂಡ್ರಿ ಸರ್? ನಾನು ಹೊರಗಡೆ ಹೋಗಿದ್ದೆ, 7 ಗಂಟೆಗೆ ಲ್ಯಾಂಡ್ ಆಯಿತು ನನ್ನ ಫ್ಲೈಟು. ಲ್ಯಾಂಡ್ ಆದ ತಕ್ಷಣವೇ ಸ್ವಲ್ಪ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ತಕ್ಷಣ ನಾನು ಫೋನಿಗೆ ಮಾತಾಡಿ SP ಅವರು ಸ್ಥಳಕ್ಕೆ ಹೋಗ್ಲಿಕ್ಕೆ ಸೂಚನೆ ಕೊಟ್ಟೆ. IG ಅವ್ರಿಗೂ ಸಹ ಹೇಳಿದೆ. IG ಅವರು SP DC ಎಲ್ಲ ಸ್ಥಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಬಹುಶಃ ನನಗನ್ನಿಸುತ್ತೆ ಇದನ್ನು ಉಪಯೋಗಿಸ್ಕೊಂಡು 30-40 ವರ್ಷದಿಂದ ಹಿಂದೂ ಗಲಾಟೆ ಯಾವುದೂ ಆಗಿರಲಿಲ್ಲ ಇನ್ನೂ ಮುಸ್ಲಿಮ್ಸು. ಕೆಲವರು ಇದರಲ್ಲಿ ಕೈ ಜೋಡಿಸಿರಬೇಕು ಅಂತ ಅನಿಸುತ್ತೆ. ಏನೇ ಜೋಡಿಸ್ಲಿ, ನಮ್ಮ ಜವಾಬ್ದಾರಿ, ನಮ್ಮ ಎಚ್ಚರಿಕೆ ಇರಬೇಕಾಗುತ್ತೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ. ಸೊ ಏನಾಗುತ್ತೆ, ನಾನು ಸಹ ಸಾಯಂಕಾಲ 7 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಎಲ್ಲರ ಜೊತೆ ಲೋಕಲ್ ಲೀಡ್ರು, ಸಾರ್ವಜನಿಕರು ಮತ್ತು ಹಾನಿಯಾದವ್ರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ಸೊ ಏನೇ ಗಣಪತಿ ಇನ್ಸಿಡೆಂಟನ್ನು ಕಡಿಮೆ ಮಾಡಬೇಕು ಅಂತ ಅಂದ್ರೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆ ಬಿಡ್ತಾರೆ, ಬೆಳಗಿನ ಜಾವ ನೆಕ್ಸ್ಟ್ ಡೇ ಬಿಡ್ತಾರೆ. ಸೊ ನಾವು ಸಂಪೂರ್ಣವಾಗಿ ರದ್ದು ಮಾಡಲಿಕ್ಕಾಗಲ್ಲ, ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಎಚ್ಚರಿಕೆ ತೊಗೊಂಡ್ರೂ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತವೆ. ಬಟ್ ಆದರೆ ಇದು ದುರಾದೃಷ್ಟ ಆಗಬಾರ್ದಾಯಿತು. ಈ ಗಲಾಟೆ ಒಂದು 2-3 ಅಂಗಡಿಗಳಿಗೆ, ಬೈಕ್ಗಳಿಗೆ, ಒಂದಷ್ಟು ಈ ಟೈರ್ ಅಂಗಡಿಗಳಿಗೆ ಇದಾಗಿದೆ. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಗೆ ಹಾಕಿದ್ದಾರೆ 14ನೇ ತಾರೀಕುವರೆಗೂ. IG ಮತ್ತು SPಗಳು ಪಕ್ಕದ ಜಿಲ್ಲೆಯವರು, ಹಾಸನ, ಮೈಸೂರು, ನಮ್ಮ DC ಎಲ್ಲರೂ ಅಲ್ಲೇ ಇದ್ದಾರೆ. ಸಂಪೂರ್ಣವಾಗಿ ಈ ಕಂಟ್ರೋಲ್ ಇದೆ ಸದ್ಯಕ್ಕೆ. ಅದೃಷ್ಟವಶಾತ್ ಯಾರ್ದು ಪ್ರಾಣ ಹಾನಿ ಆಗಿಲ್ಲ. ಬಟ್ ಏನು ಅದಕ್ಕೆ ಕಾರಣ ಏನು, ಯಾವತ್ತಕ್ಕಾಯಿತು, ಎಲ್ಲಿ ತಪ್ಪಾಯಿತು ಅನ್ನೋದ್ರ ಬಗ್ಗೆ ಕ್ರಮ ಆಗೋದು ಒಂದು ಕಡೆ. ಆದರೆ ಫಸ್ಟು ನನ್ನ ಪ್ರಿಯಾರಿಟಿ ಇದ್ದದ್ದು ಎಕ್ಸ್ಟೆಂಡ್ ಆಗಬಾರ್ದು ಗಲಾಟೆಗೆ.